ಬೆಳ್ಳಂ ಬೆಳಿಗ್ಗೆನೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತರು ರಾಜ್ಯದಲ್ಲಿ ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರು ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಈ ರೇಡ್ ಇನ್ನೂ ಕೂಡ ಮುಂದುವರಿತಾ ಇದೆ. ಬೆಳಗಾವಿಯಲ್ಲಿ ಮುಂದುವರೆದಿದೆ ಲೋಕಾಯುಕ್ತ ದಾಳಿ. ಬೆಳಗಾವಿ ಜಿಲ್ಲೆಯ ಮುಖ್ಯ ಇಂಜಿನಿಯರ್ ಅಶೋಕ್ ವಸಂತ್ ಮನೆ ಮತ್ತು ಕಚೇರಿ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಲೋಕ ಪರಿಶೀಲನೆ ವೇಳೆ ಕೋಟಿ ಹಣ ಪತ್ತೆಯಾಗಿದೆ. ಅಶೋಕ್ ಪತ್ನಿ ಮಗನ ಅಕೌಂಟ್ನಲ್ಲಿ 1.5 ಕೋಟಿ. ನಿರ್ಮಾಣ ಹಂತದ ಫಾರ್ಮ್ ಹೌಸ್ನಲ್ಲೂ ಕೂಡ ಲೋಕಾಯುಕ್ತ ಪರಿಶೀಲನೆಯನ್ನು ಮಾಡಿದ್ದಾರೆ. ಧಾರವಾಡ ವಿಭಾಗದ ಮುಖ್ಯ ಇಂಜಿನಿಯರ್ ಆಗಿದ್ದಾರೆ ಅಶೋಕ್ ವಸಂತ್. ಬೆಳಗಾವಿನಲ್ಲಿ ಅವರ ಮನೆ ಕಚೇರಿ ಎಲ್ಲ ಕಡೆ ರೇಡ್ ಮಾಡಿದಾಗ ಗೊತ್ತಾಗಿರ್ತಕ್ಕಂಥದ್ದು. ವಜ್ರಾಭರಣ, ಚಿನ್ನಾಭರಣ, ಬೆಳ್ಳಿ, 1.5 ಲಕ್ಷ ನಗದು ಎಲ್ಲವೂ ಕೂಡ ಪತ್ತೆಯಾಗಿದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಬೆಳಗಾವಿನಲ್ಲಿ ಇರೋದು ಮನೆ. ಇವರು ಧಾರವಾಡ ವಿಭಾಗದ ಮುಖ್ಯ ಇಂಜಿನಿಯರ್, ಚೀಫ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಶೋಕ್ ವಸಂತ್ ಅಂತ. ಆಮೇಲೆ ಫಾರ್ಮ್ ಹೌಸ್ ಬೇರೆ ಕಟ್ತಾ ಇದ್ದರಂತೆ. ಫಾರ್ಮ್ ಹೌಸು ಅಪಾರ ಕೋಟಿಗಟ್ಟಲೆ ದುಡ್ಡು ಅವರ ಹೆಂಡತಿ ಮತ್ತು ಮಗನ ಅಕೌಂಟ್ನಲ್ಲಿ. ಚಿನ್ನ, ಬೆಳ್ಳಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ ದೃಶ್ಯ. ಈಗ ಇವೆಲ್ಲದರ ಮೌಲ್ಯಮಾಪನವನ್ನು ಮಾಡ್ತಾರೆ. ಈಗಿನ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ, ಸ್ಥಿರಾಸ್ತಿ ಮತ್ತು ಚರಾಸ್ತಿ ಎಲ್ಲವನ್ನು ಅವರ ಹತ್ರ ಇರೋ ಕಾರು, ಬೈಕು ಏನೇನಿದೆ ಎಲ್ಲವನ್ನ ಬೆಲೆ ಬಾಳುವಂಥದ್ದನ್ನು ಮೌಲ್ಯಮಾಪನ ಮಾಡ್ತಾರೆ. ಆಮೇಲೆ ನಿಮ್ಮ ಕುಟುಂಬದ ಆದಾಯ ಏನು, ಎರಡೂ ತಾಳೆ ಆಗುತ್ತಾ, ಆದಾಯ ಮೀರಿ ಇವರು ಆಸ್ತಿ ಗಳಿಕೆ ಮಾಡಿದಾರಾ, ಒಂದು ಪ್ರಶ್ನೆ ಬರುತ್ತೆ. ಸೊ ಹಾಗಾಗಿ ಆ ಥರ ಏನಾದರೂ ಆಯಿತು ಅಂತಂದರೆ ಅದಕ್ಕೆ ಅವರು ಉತ್ತರವನ್ನು ಕೊಡಬೇಕಾಗುತ್ತೆ. ಕಾನೂನು ರೀತಿ ಕ್ರಮವನ್ನು ತಗೋತಾರೆ. ಆಮೇಲೆ ಏಕಾಏಕಿ ದಾಳಿ ಮಾಡಿರೋದಲ್ಲ, ಇದು ದೂರುಗಳು ಬಂದಿರುತ್ತೆ ಇಂಥವ್ರ ಮೇಲೆ, ಸಿಕ್ಕಾಪಟ್ಟೆ ಲಂಚ ತಗೋತಾರೆ ಅಂತನೋ ಏನೋ. ಹಾಗಾಗಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ರೇಡ್ ಆಯಿತು, ಏನೆಲ್ಲ ಇವರ ಭ್ರಷ್ಟಾಚಾರದ ರೂಪ ಹೇಗಿದೆ ಅಂತ ಅಧಿಕಾರಿಗಳದ್ದು? ಅರವಿಂದ್, ಈಗ ಬೆಂಗಳೂರಿನಲ್ಲಿ ಓರ್ವ ಅಧಿಕಾರಿ ಮೇಲೆ ಮಾತ್ರ ದಾಳಿ ಆಗಿರುವಂಥದ್ದು. ಗೋವಿಂದರಾಜ್ ನಗರದ BBMP ಇಂಜಿನಿಯರ್ ಆಗಿರುವಂಥ ಪ್ರಕಾಶ್ ಅವರ ಮನೆ ಮೇಲೆ ದಾಳಿ ಆಗಿರುವಂಥದ್ದು. ಅವ್ರ ಮನೆ RR ನಗರದಲ್ಲಿದೆ, ಅಲ್ಲಿ ದಾಳಿ ಆಗ್ತಾ ಇದೆ. ಅದರ ನಂತರದಲ್ಲಿ ಅವ್ರದ್ದು ಯಲಹಂಕ, ಗೋವಿಂದರಾಜ್ ನಗರ ಮತ್ತು ನಾಗರಬಾವಿ ಈ ಕಡೆಗಳಲ್ಲಿ ಕೂಡ ಮನೆ ಇರೋದ್ರ ಬಗ್ಗೆ ಮಾಹಿತಿ ಇದೆ. ಅದ್ರ ಜೊತೆಗೆ ಹಲವು ಆಸ್ತಿ ಪತ್ರಗಳು, ದಾಖಲೆಗಳು ಕೂಡ ಈಗಾಗಲೇ ಪತ್ತೆ ಆಗಿರುವಂಥದ್ದು. ಅದ್ರ ಜೊತೆಗೆ ಈ 1 kg ಚಿನ್ನಾಭರಣ ಪತ್ತೆ ಆಗಿದೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಮಾಹಿತಿ ನೀಡಿದರೆ, ಆದರೆ ಅದಕ್ಕೂ ಅಧಿಕೃತವಾಗಿ ಇನ್ನೂ ಕೂಡ ಮಾಹಿತಿಗಳು ಬರಬೇಕಾಗಿದೆ. ಅದು ಹೊರತುಪಡಿಸಿದರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನು ದಾಳಿ ನಡೀತು, ಆ ದಾಳಿಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಆಸ್ತಿ ಪತ್ರಗಳು ಮತ್ತು ನಿರ್ಮಾಣ ಹಂತದ ಫಾರ್ಮ್ ಹೌಸ್ಗಳಾಗಿರ್ಬೋದು, ಬಾಡಿಗೆ ಕೊಟ್ಟಿರುವಂಥ ಕಟ್ಟಡಗಳಾಗಿರ್ಬೋದು, ಈ ಸಂಬಂಧಪಟ್ಟಾಗಿ ಒಂದಷ್ಟು ದಾಖಲೆಗಳು ಸಿಕ್ಕಿದ್ದಾವೆ. ಆ ದಾಖಲೆಗಳಿಗೆ ಪೂರಕವೆಂಬಂತೆ ಈಗ ಧಾರವಾಡದಲ್ಲಿ ಏನು ಮಲಪ್ರಭಾ ಪ್ರಾಜೆಕ್ಟ್ನ ಏನು ಅಧಿಕಾರಿಯಾಗಿ ಇಂಜಿನಿಯರ್ ಆಗಿದ್ದಂಥ ಅಶೋಕ್ ಅಲಸಂದೆ ಅಂತೇನಿದ್ದಾರೆ, ಅವ್ರ ಮನೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಗದು 1.5 ಕೋಟಿ ಅವ್ರ ಮನೆಯಲ್ಲಿ ಪರಿಶೀಲನೆ ಮಾಡ್ತಿದ್ದಂಥ ವೇಳೆಯಲ್ಲಿ ಅವರ ಪತ್ನಿ ಮತ್ತು ಮಗನ ಅಕೌಂಟ್ನಲ್ಲಿ 1.5 ಕೋಟಿ ನಗದು ಪತ್ತೆ ಆಗಿದೆ. ಮತ್ತು ನಿರ್ಮಾಣ ಹಂತದ ಫಾರ್ಮ್ ಹೌಸು, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಜಮೀನು, ಕೃಷಿ ಜಮೀನು ಕೂಡ ಹೊಂದಿರುವುದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿದ್ದಾವೆ. ಇನ್ನೂ ಕೂಡ ದಾಳಿ ನಡೀತಾ ಇರೋ ಕಾರಣಕ್ಕಾಗಿ ಸಂಜೆಯ ನಂತರದಲ್ಲಿ ಯಾವ್ಯಾವ ಅಧಿಕಾರಿ ಮನೆಯಲ್ಲಿ ಏನೆಲ್ಲ ಸಿಕ್ತು ಅನ್ನೋದು ಅಧಿಕೃತವಾಗಿ ಗೊತ್ತಾಗಬೇಕಾಗಿದೆ. ಓಕೆ ಉಮೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇದು ಕೇವಲ ಬೆಂಗಳೂರು ಅಂತಲೇ ಇಲ್ಲ, ನಾನು ಆಗಲೇ ಹೇಳ್ತಾ ಇದ್ದೆ, ಬೆಂಗಳೂರಿನಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಕಾಶ್ ಅವರ ಮನೆ ಆಗಿರಬಹುದು. ಅದಾದ ನಂತರ KG ಅಮರ್ನಾಥ್ ಅಂತ ಚೀಫ್ ಆಫೀಸರ್, ಟೌನ್ ಮುನ್ಸಿಪಾಲಿಟಿ ಆನೇಕಲ್ಲು, ಇದೆಲ್ಲ ಕಡೆ ರೇಡ್ ಆಗಿದೆ. ಪಾಪರೆಡ್ಡಿ ಪಾಳ್ಯದ ಮನೆ ಮುನ್ಸಿಪಾಲ್ಟಿ ಆನೇಕಲ್ನಲ್ಲಿ, ಇವರು ಟೌನ್ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ KG ಅಮರ್ನಾಥ್ ಅಂತಂದ್ಬಿಟ್ಟು. ಈಗ ನೀವು ನೋಡ್ತಾ ಇರೋದು ಡಾಕ್ಟರ್ S ಪ್ರದೀಪ್ ಅಂತ, ರಿಸರ್ಚ್ ಡೈರೆಕ್ಟರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಡಾಕ್ಟರ್ S ಪ್ರದೀಪ್. ಶಿವಮೊಗ್ಗದಲ್ಲಿ ರೇಡ್ ಆಗಿದೆ ಅವರ ಮನೆಯ ಮೇಲೆ. ಆ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಲತಾಮಣಿ ಅಂತ ಅಕೌಂಟ್ಸ್ ಆಫೀಸರ್, ಟೌನ್ ಮುನ್ಸಿಪಾಲ್ಟಿ, ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಲತಾಮಣಿ ಯಾರ ಮನೆಯ ಮೇಲೆ ರೇಡ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾ ಇರುವಂತಹ ಮಾಹಿತಿ. ಹಾಗೆಯೇ ಧ್ರುವರಾಜ್ ಅಂತ ಪೊಲೀಸ್ ಇನ್ಸ್ಪೆಕ್ಟರ್, ಗದಗದಲ್ಲಿ ಅವರ ಮನೆ, ಅಲ್ಲಿ ರೇಡ್ ಆಗಿರೋದು ಮತ್ತು ಅವರ ಫೋಟೋ ಎಲ್ಲ ಭ್ರಷ್ಟಾಚಾರದ ಹಿನ್ನೆಲೆಯಲ್ಲೇ ಇವತ್ತು ರೇಡ್ ಆಗಿರ್ತಕ್ಕಂಥದ್ದು. ಅವರ ಆದಾಯವನ್ನು ಮೀರಿ ಆಸ್ತಿ ಗಳಿಕೆ ಮಾಡಿರ್ತಕ್ಕಂಥದ್ದು ಗಮನಿಸ್ತಾ ಇದ್ದೀರಾ. ಧ್ರುವರಾಜ್ ಪೊಲೀಸ್ ಇನ್ಸ್ಪೆಕ್ಟರ್, ಗದಗ. ಏಕಕಾಲದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಈ ರೀತಿ ಲೋಕಾಯುಕ್ತದವರು ದಾಳಿ ಮಾಡಿದ್ದಾರೆ.
ಇನ್ನು ರಾಮಚಂದ್ರ ಅಂತ ಪಿ ಡಿ ಒ ಕಲಬುರ್ಗಿನಲ್ಲಿ, ಪಿ ಡಿ ಒ ರಾಮಚಂದ್ರ ಕಲಬುರ್ಗಿ ಅವರ ನಿವಾಸ, ಅವ್ರಿಗೆ ಸಂಬಂಧಪಟ್ಟ ಮನೆಗಳು, ಕಚೇರಿ, ಅವರ ಫಾರ್ಮ್ ಹೌಸು, ಇದು ಲೋಕಾಯುಕ್ತ ಅಧಿಕಾರಿಗಳು ಹೋಮ್ವರ್ಕ್ ಮಾಡ್ಕೊಂಡು ಬಂದಿರ್ತಾರೆ ಎಲ್ಲೆಲ್ಲಿ ರೇಡ್ ಮಾಡಬೇಕು ಅಂತ. ಇದಕ್ಕೋಸ್ಕರ ತಿಂಗಳುಗಟ್ಟಲೆ ಸಿದ್ಧತೆ ನಡೆಸಿರ್ತಾರೆ ಎಲ್ಲೆಲ್ಲಿ ರೇಡ್ ಮಾಡಬೇಕು, ಬಟ್ ಯಾರಿಗೂ ಗೊತ್ತಾಗಲ್ಲ. ಹಾಗಾಗಿಯೇ ಇಷ್ಟೆಲ್ಲ ಕೋಟಿ ಕೋಟಿ ನಗದು ಎಲ್ಲ ಸಿಗೋದು. ವಜ್ರಾಭರಣ, ಚಿನ್ನಾಭರಣ, ಬೆಳ್ಳಿ ಬೇಕಾದಷ್ಟು, ಇವೆಲ್ಲವೂ ಕೂಡ ಹಾಗೆ ನೋಡೋಕ್ಕೋದ್ರೆ ಪ್ರಾಪರ್ಟಿ ಏನೇನು ಮಾಡಿದಾರೋ ಅದರ ಡಾಕ್ಯುಮೆಂಟು ಸಿಕ್ಕಿರುತ್ತೆ. ಅವ್ರಿಗೆ ಅನುಮಾನ ಬಂದರೆ ಬ್ಯಾಂಕ್ ಲಾಕರ್ಗಳನ್ನೂ ಓಪನ್ ಮಾಡಿಸ್ತಾರೆ, ಅಲ್ಲೇನಾದರೂ ಇಟ್ಟಿದ್ದಾರಾ ಅಂತ. ಲೋಕಾಯುಕ್ತ ಅಧಿಕಾರಿಗಳು ಯಾವ ರೀತಿ ತಪಾಸಣೆ ಮಾಡ್ತಾರೆ ಅನ್ನೋ ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ದೀರಾ. ಕಲಬುರ್ಗಿನಲ್ಲಿ ಪಿ ಡಿ ಒ ಅಧಿಕಾರಿ ರಾಮಚಂದ್ರ, ಪಿ ಡಿ ಒ, ಒಬ್ಬೊಬ್ಬ ಪಿ ಡಿ ಒಗಳೇ ಈ ರೀತಿ ಮಾಡ್ಕೋತಾರೆ ಅಂತಂದರೆ ಇನ್ನೆಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ತಾಂಡವವಾಡ್ತಿರ್ಬೇಕು ಯೋಚನೆ ಮಾಡಿ ನೋಡಿ. ಅದನ್ನೇ ಆ ಕಾಂಗ್ರೆಸ್ ಶಾಸಕರೆಲ್ಲ ಹೇಳಿದ್ದು.